ನಮ್ಮ ಅವ್ರ ಮನೆಗೆ ಇವತ್ತು ಟೈಲ್ಸ್ ನೈಸ್ ಮಾಡ್ತಾರಂತೆ, ಅದಕ್ಕೆ ಬಂದಿದ್ದಾರೆ ಮಷಿನ್ಸ್ ಎಲ್ಲ ತೊಗೊಂಡು. ಹಿಂದೆಯಿಂದ ಶುರು ಮಾಡ್ತಾರಂತೆ, ನೋಡೋಣ ಹೆಂಗೆ ಮಾಡ್ತಾರೆ ಏನೋ ಇತ್ತಂತೆ. ನಮ್ಮ ಮನೆಯವ್ರು ನಮ್ಮ ಪಾಪುಗೆ ತಿನ್ನಿಸ್ತಾ ಇದ್ದಾರೆ. ಸೇ ಹಾಯ್, ಹೈ-ಫೈ, ಸೇ ಹೈ-ಫೈ. ಅವ್ರಿಗೆ ಮೂಡಿಲ್ಲ, ಇಲ್ಲೆಲ್ಲ ಮಾಡ್ತಾರಂತೆ. ಸೊ ಇವಾಗ ಕೆಲಸ ಸದ್ಯಕ್ಕೆ ಶುರು ಮಾಡಿದ್ದಾರೆ. ಸ್ವಲ್ಪ ಐಟಮ್ಗಳನ್ನೆಲ್ಲ ಆಚೆ ಇಟ್ಬಿಟ್ಟಿದ್ದೀವಿ. ನಮ್ಮ ಅತ್ತೆ ನಮ್ಮ ಪಾಪನ ಎತ್ಕೊಂಡಿದ್ದಾರೆ. ಅವ್ರು ಆಲ್ರೆಡಿ ಮಷಿನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಟೈಲ್ಸ್ ಎಲ್ಲ ಕ್ಲೀನಿಂಗ್ ಬರುತ್ತೆ, ಶೈನಿಂಗ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಮಾಡಿಸ್ಬೇಕು, ಇಲ್ಲಿ ಮಾಡಿಸ್ಬೇಕು, ಎರಡು ಕಡೆನೂ ಪೆಂಡಿಂಗ್ ಇದೆ, ಮಾಡಬೇಕು. ನಮ್ಮ ಮನೆಯವರು ಇನ್ನು ದೇವ್ರ ಮನೆಯಲ್ಲಿ ಪಾತ್ರೆ ಸಾಮಾನು, ಪೂಜೆ ಸಾಮಾನುಗಳೆಲ್ಲ ಇದೆಯಲ್ಲ, ಅದನ್ನ ಈ ಥರ ಇದೆ. ಇವಾಗ 3 ರೌಂಡ್ ಕೋಟಿಂಗ್ ಮಾಡಿಬಿಟ್ಟು ಈ ಥರ ಇದೆಲ್ಲ ನಾನು ಪೇಂಟ್ ಮಾಡಿರೋದು, ವಾಲ್ ಪೇಂಟಿಂಗ್. ಇದನ್ನು ನಾನೇ ಮಾಡಿರೋದು. ಇದನ್ನು ನಾನೇ ಮಾಡಿರೋದು BU ಅಂತ. ಇಲ್ಲೇ ಕಾರಲ್ಲೇ ಕೂತವ್ರೆ ಅವ್ರು. 1 ಅವರ್ ಆಗಬೇಕೇನೋ, ಬ್ರೇಕ್ ಮುಗಿಯೋರ್ಗು ಬರೋಲ್ಲ ಕಾಣುತ್ತೆ. ಇದು ನಾನು ಬಾಣಂತನದಲ್ಲಿ ಇದ್ದಿದ್ದು ರೂಮು, ನನ್ನ ಮಗಳು ಕಟ್ಟಿದ್ದ ಜೋಳಿಗೆ ಹಾಗೆ ಇದೆ. ಇದೆಲ್ಲ ಈ ಥರ ಆಗಿದೆ. ಪೇಂಟಿಂಗ್ ಮಾಡಿಸ್ಬೇಕು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಪೇಂಟಿಂಗ್ ಮಾಡಿಸ್ತಾರೆ. ಇವಾಗ ಇಲ್ಲಿ ವಾಟರ್ ವಾಶ್ ಥರ ಟೈಲ್ಸ್ ವಾಷಿಂಗ್ದು ನಡಿಬೇಕು. ಸೊ ಅದಕ್ಕೆಲ್ಲ ಸಾಮಾನೆಲ್ಲ ತೆಗೆದು ಇಲ್ಲಿಟ್ಟಿದ್ದೀವಿ. ಈ ಕಡೆ ಜಾಗ ಆಗಿದೆ 1 ರೌಂಡು. ಇವಾಗ ಈ ಕಡೆದು ಇಷ್ಟು ಪೋರ್ಷನ್ ಮಾಡ್ತಾರೆ. ಎಲ್ಲ ಸಾಮಾನೆಲ್ಲ ಈ ಥರ ಇದೆ. ಪೇಂಟಿಂಗ್ ಮಾಡಬೇಕು, ಇವೆಲ್ಲ ತೆಗೆದು ಕ್ಲೀನಿಂಗ್ ಮಾಡಬೇಕು. ಅದೊಂದು ಕೆಲಸ ಇದೆ, ಅದನ್ನು ಒಂದು ದಿವಸ ಮಾಡಬೇಕು. ಇದು ಎಂಟಿ ರೂಮ್ 2. ಈ ಥರ ಎಲ್ಲ ಟೇಪೆ ಹಾಕಿದ್ದಾರೆ. ಎಲ್ಲೆಲ್ಲ ತೂತ ಇದೆ, ಅಲ್ಲೆಲ್ಲ ಎಲ್ಲ ಜಾಸ್ತಿ ತೂತ ಆಗಿದೆ. ಅಲ್ಲೆಲ್ಲ ಸಿಮೆಂಟ್ ಥರ ಏನೋ ಪೇಸ್ಟ್ ಫಿಲ್ಲಿಂಗ್ ಮಾಡಿದ್ದಾರೆ. ಸೊ ಇವಾಗ ಈ ಮಿಷಿನಿಂದ ಅದನ್ನು ಕ್ಲೀನ್ ಮಾಡ್ತಾರೆ. ಈ ಥರ ಏನೋ ಮಿಷಿನ್. ಪಾಲಿಶ್ ಎಲ್ಲ ಆದಮೇಲೆ ಈ ಥರ ಇಷ್ಟು ಬೆಳ್ಳಗಾಗಿದೆ. ಈ ಥರ ಮತ್ತೆ ಎಲ್ಲ ಅರೇಂಜ್ ಮಾಡಿದ್ದೀವಿ. ಈ ಥರ ಆವಾಗ ಖಾಲಿ ಇದ್ದಿದ್ದ ರೂಮ್ ಇವಾಗ ಫಿಲ್ ಆಗಿಬಿಟ್ಟಿದೆ. ಎಲ್ಲ ಮೆಸ್ ಆಗಿದೆ, ಬಟ್ ಸ್ಟಿಲ್ ಓಕೆ.